ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ವೆಲ್ಕಮ್ ಟು ಫೈನಲ್ ವಿಡಿಯೋ ಬಿಫೋರ್ ರಸಲ್ ಮೇನಿಯಾ. ನಾಳೆ ಡೈರೆಕ್ಟ್ ಆಗಿ ರಸಲ್ ಮೇನಿಯಾ ರಿವ್ಯೂ ಅಲ್ಲಿ ನಾನು ನಿಮಗೆ ಸಿಗ್ತೀನಿ. ಮೊದಲನೇದಾಗಿ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ, ಲಕ್ಸುರ್ ಅನ್ನೋ ಒಂದು ಆಡ್ಗೋಸ್ಕರ ರೋಮನ್ ರೈನ್ಸ್ ಅವರ ಒಂದು ವಿಡಿಯೋ ಶೂಟ್ ನ ನೀವು ಇಲ್ಲಿ ನೋಡ್ತಾ ಇರಬಹುದು. ಅವರು ಹುಕ್ಕನ ಹೊಡಿತಾ ಇದ್ದಾರೆ, ಬಟ್ ಅದರಲ್ಲಿ ಹುಕ್ಕ ಇಲ್ಲ, ವಾಟರ್ ಇದೆ ಅಂತಾನೆ ಹೇಳ್ಬೇಕು. ಅಂಡ್ ನಮ್ಮ ರೋಮನ್ ರೈನ್ಸ್ ಅವರು ರಸಲ್ ಮೇನಿಯಾನ ಟ್ಯಾಗ್ ಮಾಡ್ತಾ ಕಾಂಟ್ ಸ್ಟಾಪ್ ವಿನ್ನಿಂಗ್ ಅಂತ ಒಂದು ಟ್ವೀಟ್ ನ ಮಾಡಿದ್ದಾರೆ. ಅಂದ್ರೆ ನಿಜವಾಗ್ಲೂ ನಾನು ಗೆಲ್ಲೋದ್ರಿಂದ ಯಾರು ಕೂಡ ನನ್ನನ್ನ ತಡೆಯೋದಕ್ಕೆ ಆಗೋದಿಲ್ಲ ಅಂತ ರೋಮನ್ ರೈನ್ಸ್ ಅವರು ಇಲ್ಲಿ ಖಡಕ್ ಆಗಿ ಹೇಳ್ತಾ ಇದ್ದಾರೆ ಅಂತಾನೆ ಹೇಳ್ಬೇಕು. ಅಷ್ಟೇ ಅಲ್ಲ ಗಾಯ್ಸ್, ನಮ್ಮ ಮೈಕಲ್ ಕೋಲ್ ಅವರ ಜೊತೆ ರೋಮನ್ ರೈನ್ಸ್ ಅವರ ಇಂಟರ್ವ್ಯೂ ಕೂಡ ಔಟ್ ಆಗಿದೆ. ಅಂಡ್ ಅಲ್ಲೂ ಕೂಡ ರೋಮನ್ ರೈನ್ಸ್ ಅವರು ಸೇಮ್ ವಿಚಾರನ ಹೇಳಿದ್ದಾರೆ. ನಮ್ಮ ಮೈಕಲ್ ಕೋಲ್ ಅವರು ರೋಮನ್ ರೈನ್ಸ್ ಅವ್ರನ್ನ ಕೇಳ್ತಾರೆ, ನೀವೇನಾದ್ರೂ ರಸಲ್ ಮೀನಿಯಾದಲ್ಲಿ ವಿನ್ ಆಗಿ ಹೊಸ ಚಾಂಪಿಯನ್ ಆದ್ರೆ ಏನಾಗುತ್ತೆ ಅಂತ. ಅಂಡ್ ಅದಕ್ಕೆ ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾರೆ, ನಾನು ರಸಲ್ ಮೀನಿಯಾದಲ್ಲಿ ವಿನ್ ಆದ್ರೆ ಅಲ್ಲ, ವಿನ್ ಆಗ್ತೀನಿ. ವಿನ್ ಆದ ಕೂಡಲೇ ನನ್ನ ಕೈಗೆ ವರ್ಲ್ಡ್ ಹೆವಿ ಚಾಂಪಿಯನ್ಶಿಪ್ ಸಿಗುತ್ತೆ. ಅಂಡ್ ಆ ಒಂದು ಚಾಂಪಿಯನ್ಶಿಪ್ ನ ನಾನು ರೆಲೆವೆಂಟ್ ಮಾಡ್ತೀನಿ, ಯಾಕಂದ್ರೆ ನನ್ನಿಂದನೇ ಆ ಒಂದು ಚಾಂಪಿಯನ್ಶಿಪ್ ರೆಲೆವೆಂಟ್ ಆಗೋದಕ್ಕೆ ಸಾಧ್ಯ. ಆ ಒಂದು ಚಾಂಪಿಯನ್ಶಿಪ್ ನ ಗೆದ್ಕೊಂಡು ನಾನು ಇಡೀ ಡಬ್ಲ್ಯೂ ನ ಮತ್ತೊಮ್ಮೆ ಟಾಪ್ ಅಲ್ಲಿ ತಗೊಂಡೋಗಿ ಕೂರಿಸ್ತೀನಿ. ಅದು ನನ್ನಿಂದ ಮಾತ್ರ ಸಾಧ್ಯ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಮ್ಯಾಚ್ ನ ಗೆದ್ರೆ ಏನ್ ಮಾಡ್ತೀನಿ ಅಂತ ಹೇಳ್ತಾರೆ. ಅದಾದ್ಮೇಲೆ ನಮ್ಮ ಮೈಕಲ್ ಕೋಲ್ ಅವರು ಪ್ರಶ್ನೆನ ಕೇಳ್ತಾರೆ, ವಾಟ್ ಇಫ್ ಯು ಲೂಸ್, ಅಂದ್ರೆ ನೀನೇನಾದ್ರೂ ಸೋತ್ರೆ ನಿನ್ನ ರಿಯಾಕ್ಷನ್ ಏನಿರುತ್ತೆ, ನೀನೇನಾದ್ರೂ ಸೋತ್ರೆ ನೀನು ಏನ್ ಮಾಡ್ತೀಯ ಅಂತ ಕೇಳಿದಾಗ ನಮ್ಮ ರೋಮನ್ ರೈನ್ಸ್ ಅವರು ಸಿಂಪಲ್ ಆಗಿ ಹೇಳ್ತಾರೆ, ಇಫ್ ಐ ಲೂಸ್ ಟು ಸಿಎಂ ಪಂಕ್ ಐ ಡೋಂಟ್ ಬಿಲಾಂಗ್ ಇನ್ ಡಬ್ಲ್ಯೂ ಎನಿಮೋರ್. ಇಫ್ ಐ ಲೂಸ್ ಮೈ ವರ್ಕ್ ಈಸ್ ಡನ್ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅಂದ್ರೆ ಅವ್ರು ಹೇಳ್ತಾರೆ, ನಾನೇನಾದ್ರೂ ಸಿಎಂ ಪಂಕ್ ಅವರ ವಿರುದ್ಧ ಸೋತ್ರೆ ನಾನು ಈ ಡಬ್ಲ್ಯೂ ಅಲ್ಲಿ ಇರೋದಕ್ಕೆ ಲಾಯಕ್ಕೆ ಇಲ್ಲ. ನಾನೇನಾದ್ರೂ ಸೋತ್ರೆ ಖಂಡಿತವಾಗ್ಲೂ ಈ ಒಂದು ಕೆಲಸನ ನಾನು ಖಂಡಿತವಾಗ್ಲೂ ಕೂಡ ಬಿಡ್ತೀನಿ ಅಂತ ರೋಮನ್ ರೈನ್ಸ್ ಅವರು ಹೇಳಿದ್ದಾರೆ. ಸೊ ರೋಮನ್ ರೈನ್ಸ್ ಅವರು ಇಲ್ಲಿ 100% ಗೆದ್ದೇ ಗೆಲ್ತಾರೆ ಅನ್ನೋದಕ್ಕೆ ಇದು ಕೂಡ ಒಂದು ರೀಸನ್ ಅಂತಾನೆ ಹೇಳ್ಬೇಕು. ರೋಮನ್ ರೈನ್ಸ್ ಅವರು ಏನಾದ್ರೂ ಸೋತ್ರೆ ಈ ಒಂದು ಕಂಪನಿಯಲ್ಲಿ ನಾನು ಇರೋದಕ್ಕೆ ಲಾಯಕ್ಕಿಲ್ಲ ಅಂತ ಹೇಳಿ ಕಂಪನಿನೇ ಬಿಟ್ಟು ಹೋಗ್ತಾರಂತೆ ನಮ್ಮ ರೋಮನ್ ರೈನ್ಸ್ ಅವರು. ಸೊ 100% ಈಗ ರೋಮನ್ ರೈನ್ಸ್ ಅವರು ಗೆಲ್ಲೋ ಚಾನ್ಸಸ್ ಇನ್ನೂ ಕೂಡ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೇಕು. ಅಷ್ಟೇ ಅಲ್ಲ, ರೀಸೆಂಟ್ ಆಗಿ ನಮ್ಮ ರೋಮನ್ ರೈನ್ಸ್ ಅವರು ಒಂದು ಕಾರಲ್ಲಿ ಕೂತ್ಕೊಂಡು ವಿಡಿಯೋನು ಕೂಡ ಪೋಸ್ಟ್ ಮಾಡಿರ್ತಾರೆ. ಅದರಲ್ಲಿ ಅವರು ಸಿಎಂ ಪಂಕ್ ಅವರಿಗೆ ವಾರ್ನಿಂಗ್ ನ ಕೊಟ್ಟಿರ್ತಾರೆ. ಅದಾದ್ಮೇಲೆ ಸಿಕ್ಕಾಪಟ್ಟೆ ರೂಮರ್ಸ್ ಗಳು ಬಂದಿರುತ್ತೆ, ಇವನ್ ಅಪ್ಡೇಟ್ ಗಳು ಕೂಡ ಬಂದಿರುತ್ತೆ. ಆ ಒಂದು ಕಾರಲ್ಲಿ ರೋಮನ್ ರೈನ್ಸ್ ಅವರ ಫ್ರಂಟ್ ಸೈಡ್ ರ್ಯಾಂಡಿ ಆರ್ಟನ್ ಅವರು ಕೂತ್ಕೊಂಡಿದ್ದಾರೆ ಅಂತ. ಬಟ್ ನನಗೆ ಅದು ರ್ಯಾಂಡಿ ಆರ್ಟನ್ ಅಂತ ಅನ್ಸಿರೋದಿಲ್ಲ, ಅದಕ್ಕೋಸ್ಕರ ಆ ಒಂದು ಅಪ್ಡೇಟ್ ನ ನಾನು ಕವರ್ ಮಾಡಿರೋದಿಲ್ಲ. ಅಂಡ್ ಈಗ ಅದು ಕ್ಲಿಯರ್ ಆಗಿದೆ, ಅಲ್ಲಿ ಕೂತ್ಕೊಂಡಿದ್ದಂತಹ ವ್ಯಕ್ತಿ ರ್ಯಾಂಡಿ ಆರ್ಟನ್ ಅಲ್ಲ, ಇವರು ನೀವಿಲ್ಲಿ ನೋಡ್ತಾ ಇರಬಹುದು. ಸೊ ರ್ಯಾಂಡಿ ಆರ್ಟನ್ ಅವರು ರೋಮನ್ ರೈನ್ಸ್ ಅವರ ಜೊತೆ ಟ್ರಾವೆಲ್ ಮಾಡ್ತಿಲ್ಲ. ಎಲ್ಲರೂ ಕೂಡ ಅನ್ಕೋತಾ ಇದ್ರು ಪ್ಯಾಟ್ ಮೆಕಾಫಿ ಅವರು ಕೂಡ ಈಗ ರೋಮನ್ ರೈನ್ಸ್ ಅವರಿಗೆ ಸಪೋರ್ಟ್ ಮಾಡ್ತಿರೋ ಕಾರಣ ಪ್ರಾಬಬ್ಲಿ ರ್ಯಾಂಡಿ ಆರ್ಟನ್ ಅವರ ಜೊತೆನೆ ರೋಮನ್ ರೈನ್ಸ್ ಅವರು ಕೂಡ ಟ್ರಾವೆಲ್ ಮಾಡ್ತಾ ಇರಬಹುದು ಅಂತ. ಬಟ್ ಅದು ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅಲ್ಲ, ಬೇರೆನೇ ವ್ಯಕ್ತಿ. ರೋಮನ್ ರೈನ್ಸ್ ಅವರು ರ್ಯಾಂಡಿ ಆರ್ಟನ್ ಅವರ ಜೊತೆ ಟ್ರಾವೆಲ್ ಮಾಡಿರಲಿಲ್ಲ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಡ್ಯಾನ್ ಹೌಸಿನ್ ಅವರ ಬಗ್ಗೆ. ಡ್ಯಾನ್ ಹೌಸಿನ್ ಅವರು ನಮಗೆ ರಸಲ್ ಮೇನಿಯಾದಲ್ಲಿ ಯಾವುದೇ ರೀತಿಯ ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ, ಬಟ್ ಬಹಳಷ್ಟು ಬಾರಿ ನಮಗೆ ರಸಲ್ ಮೇನಿಯಾದಲ್ಲಿ ಅವರು ನೋಡೋದಕ್ಕೆ ಸಿಗಬಹುದು. ಇವನ್ ಡಬ್ಲ್ಯೂ ಅವರು ಜಾನ್ಸಿನಾ ಹಾಗೆ ಡ್ಯಾನ್ ಹೌಸಿನ್ ಅವರ ನಡುವೆ ಕೂಡ ಒಂದು ಸೆಗ್ಮೆಂಟ್ ನ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತೆ. ನಮ್ಮ ಜಾನ್ಸಿನಾ ಅವರು ರಸಲ್ ಮೇನಿಯಾನ ಹೋಸ್ಟ್ ಮಾಡೋದಕ್ಕೆ ಬರ್ತಾ ಇದಾರಲ್ಲ, ಆ ಒಂದು ಟೈಮಲ್ಲಿ ನಮ್ಮ ಡ್ಯಾನ್ ಹೌಸಿನ್ ಅವರ ಜೊತೆನೂ ಕೂಡ ಜಾನ್ಸಿನಾ ಅವರ ಒಂದು ಸೆಗ್ಮೆಂಟ್ ನಮಗೆ ನೋಡೋದಕ್ಕೆ ಸಿಗುತ್ತಂತೆ. ಪ್ರಾಬಬ್ಲಿ ನಮ್ಮ ಜಾನ್ಸಿನಾ ಅವರಿಗೇನೆ ಡ್ಯಾನ್ ಹೌಸಿನ್ ಅವರು ಕರ್ಸ್ನ ಕೊಡಬಹುದು. ಏನೇ ಆಗಲಿ ಗೈಸ್, ಒಂದು ಮಲ್ಟಿಪಲ್ ಅಪಿರಿಯನ್ಸ್ ನಮ್ಮ ಡ್ಯಾನ್ ಹೌಸಿ ಅವ್ರದ್ದು ರಸಲ್ ಮೇನಿಯಾದಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತಂತೆ. ಅಫ್ಕೋರ್ಸ್ ಡ್ಯಾನ್ ಹೌಸಿನ್ ಅವರ ಕ್ಯಾರೆಕ್ಟರ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ಅಷ್ಟೇ ಅಲ್ಲ, ರೀಸೆಂಟ್ ಆಗಿ ಅವರು ಮಿಸ್ ಅಂಡ್ ಮರೀಸ್ ಅವರ ಮತ್ತೊಮ್ಮೆ ಮದುವೆ ಆಗ್ತಾ ಇದ್ರಲ್ಲ, ಅದಕ್ಕೆ ಹೋಗಿ ಅಲ್ಲೂ ಕೂಡ ಕರ್ಸ್ನ ಕೊಟ್ಟು ಆ ಒಂದು ಮದುವೆನ ಹಾಳು ಮಾಡಿದ್ದಾರೆ ಅಂತಾನೆ ಹೇಳ್ಬೇಕು. ಸದ್ಯಕ್ಕೆ ನಮ್ಮ ಡ್ಯಾನ್ ಹೌಸಿನ್ ಅವರಂತೂ ಸಿಕ್ಕಾಪಟ್ಟೆ ಟಾಪ್ ಅಲ್ಲಿ ನಡೀತಾ ಇದ್ದಾರೆ. ಅಂಡ್ ರಸಲ್ ಮೇನಿಯಾಗೂ ಕೂಡ ಡಬ್ಲ್ಯೂ ಅವರು ಡ್ಯಾನ್ ಹೌಸಿನ್ ಅವ್ರನ್ನ ಇಟ್ಕೊಂಡು ಬಹಳಷ್ಟು ಇಂಟ್ರೆಸ್ಟಿಂಗ್ ಪ್ಲಾನ್ಸ್ ಗಳನ್ನ ಹಾಗೆ ಸೆಗ್ಮೆಂಟ್ ಗಳನ್ನ ಪ್ಲಾನ್ ಮಾಡಿದಾರಂತೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಪಾಲಿಮಿನ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಪಾಲಿಮಿನ್ ಅವರು ಕೂಡ ಒಂದು ಇಂಟರ್ವ್ಯೂ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅವರು ರಸಲ್ ಮೇನಿಯಾದಲ್ಲಿ ಒರಿಜಿನಲ್ ಪ್ಲಾನ್ ಏನಾಗಿತ್ತು ಅಂತ ತಿಳಿಸ್ಕೊಡ್ತಾರೆ. ಸೆತ್ ರೋಲೆನ್ಸ್ ಅವರಿಗೆ ಇಂಜುರಿ ಆಗೋದಕ್ಕಿಂತ ಮುಂಚೆ ಡಬ್ಲ್ಯೂ ಅವರು ಸೆತ್ ರೋಲೆನ್ಸ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ನ ರಸಲ್ ಮೇನಿಯಾಗೆ ಪ್ಲಾನ್ ಮಾಡಿದ್ರಂತೆ. ಅಂಡ್ ಈ ಕಡೆ ನಮ್ಮ ಸಿಎಂ ಪಂಕ್ ಹಾಗೆ ಬ್ರಾನ್ ಬ್ರೇಕರ್ ಅವರ ಮ್ಯಾಚ್ ನ ಡಬ್ಲ್ಯೂ ಅವರು ರಸಲ್ ಮೇನಿಯಾಗೆ ಪ್ಲಾನ್ ಮಾಡಿದ್ರಂತೆ. ಬಟ್ ನಮ್ಮ ಸೆತ್ ರೋಲೆನ್ಸ್ ಅವರಿಗೆ ಇಂಜುರಿ ಆದ ಕಾರಣ ಈ ಎರಡು ಮ್ಯಾಚ್ ಚೇಂಜ್ ಆಗಿ ನಮ್ಮ ಸಿಎಂ ಪಂಕ್ ಅವರು ಈಗ ರೋಮನ್ ರೈನ್ಸ್ ಅವ್ರನ್ನ ಫೇಸ್ ಮಾಡ್ತಾ ಇದ್ದಾರೆ. ಆ ಕಡೆ ಸೆತ್ ರೋಲೆನ್ಸ್ ಅವರು ಗಂತರ್ ಅವ್ರನ್ನ ಫೇಸ್ ಮಾಡ್ತಾ ಇದ್ದಾರೆ. ಬಟ್ ಒರಿಜಿನಲ್ ಆಗಿ ಡಬ್ಲ್ಯೂ ಅವರು ಕೂಡ ರಸಲ್ ಮೇನಿಯಾಗೆ ಸೆತ್ ರೋಲೆನ್ಸ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್, ಈ ಕಡೆ ನಮ್ಮ ಸಿಎಂ ಪಂಕ್ ಹಾಗೆ ಬ್ರಾನ್ ಬ್ರೇಕರ್ ಅವರ ಮ್ಯಾಚ್ ನೇ ಪ್ಲಾನ್ ಮಾಡಿದ್ರಂತೆ. ನಮ್ಮ ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ರೋಮನ್ ರೈನ್ಸ್ ಅವರು ರಸಲ್ ಮೇನಿಯಾಗಿಂತ ಮುಂಚೆ ಫಸ್ಟ್ ಟಾಕ್ ಅನ್ನೋ ಒಂದು ಇಂಟರ್ವ್ಯೂ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅದರಲ್ಲಿ ಅವರು ಬಹಳಷ್ಟು ವಿಚಾರಗಳ ಬಗ್ಗೆ ಮಾತಾಡ್ತಾರೆ. ಅದರಲ್ಲಿ ಅವರಿಗೆ ಪ್ರಶ್ನೆ ಕೇಳಲಾಗುತ್ತೆ, ನೀವು ಮಂಡೇ ನೈಟ್ ರಾಲಿ ಹೇಳಿದ್ರಿ ಸಿಎಂ ಪಂಕ್ ಅವ್ರನ್ನ ಕಂಡ್ರೆ ನಿಮಗೆ ಹೊಟ್ಟೆ ಕಿಚ್ಚು ಅಂತ. ಸೊ ಈಗಲೂ ಕೂಡ ಹೇಳ್ಬೋದಲ್ವಾ, ಸಿಎಂ ಪಂಕ್ ಅವರ ಯಾವ ವಿಚಾರದಲ್ಲಿ ನಿಮಗೆ ಹೊಟ್ಟೆ ಕಿಚ್ಚಾಗುತ್ತೆ ಅಂತ ನಮ್ಮ ರೋಮನ್ ರೈನ್ಸ್ ಅವ್ರನ್ನ ಕೇಳಿದಾಗ
ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾರೆ ಅವನ ಪ್ರೋಮೋನ ನೋಡಿದ್ರೆ ನನಗೆ ಹೊಟ್ಟೆ ಕಿಚ್ಚಾಗುತ್ತೆ, ಯಾಕಂದ್ರೆ ಅವನು ಆಡಿಯನ್ಸ್ ಜೊತೆ ಅಷ್ಟೊಂದು ಕನೆಕ್ಷನ್ ನ ಫೀಲ್ ಮಾಡ್ತಾನೆ, ಅಷ್ಟೊಂದು ಕನೆಕ್ಟ್ ಆಗ್ತಾನೆ ಅಂಡ್ ಆಡಿಯನ್ಸ್ ಕೂಡ ಅವನ ಜೊತೆ ಅಷ್ಟೇ ಕನೆಕ್ಟಿವ್ ಆಗಿ ಫೀಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ಆ ಒಂದು ವಿಚಾರದಲ್ಲಿ ನನಗೆ CM ಪಂಕ್ ಅವ್ರನ್ನ ನೋಡಿದ್ರೆ ಹೊಟ್ಟೆ ಕಿಚ್ಚಾಗುತ್ತೆ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಅಷ್ಟೇ ಅಲ್ಲ, ಅವರ ಬಳಿ ನಿಮ್ಮ ಗ್ರೇಟೆಸ್ಟ್ ರಸಲ್ಮೇನಿಯಾ ಮೂಮೆಂಟ್ ಯಾವುದು ಅಂತ ಕೇಳಿದಾಗ ನಮ್ಮ ರೋಮನ್ ರೈನ್ಸ್ ಅವರು ನಾನು ಸ್ವಲ್ಪ ಹಿಂದೆ ಹೋಗೋದಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ರಸಲ್ಮೇನಿಯಾ 31 ನಲ್ಲಿ ನಾನು ಬ್ರಾಕ್ ಲೆಸ್ನರ್ ಅವ್ರನ್ನ ಫೇಸ್ ಮಾಡ್ತಾ ಇದ್ದೆ ಮೈನ್ ಇವೆಂಟ್ ಅಲ್ಲಿ ಅಂಡ್ ಆ ಒಂದು ಟೈಮ್ ಅಲ್ಲಿ ಸೆತ್ ರಾಲಿನ್ಸ್ ಅವರು ತನ್ನ ಮನಿ ಇನ್ ದ ಬ್ಯಾಂಕ್ ನ ಕ್ಯಾಶ್ ಇನ್ ಮಾಡ್ತಾರೆ. ನಿಜವಾಗ್ಲೂ ನನ್ನ ಗ್ರೇಟೆಸ್ಟ್ ರಸಲ್ಮೇನಿಯಾ ಮೂಮೆಂಟ್ ಅದೇ, ಯಾಕಂದ್ರೆ ಅದು ಎಲ್ಲರಿಗೂ ಕೂಡ ಸಿಕ್ಕಾಪಟ್ಟೆ ಶಾಕಿಂಗ್ ಆಗಿತ್ತು ಅಂತ ರೋಮನ್ ರೈನ್ಸ್ ಅವರು ತನ್ನ ಗ್ರೇಟೆಸ್ಟ್ ರಸಲ್ಮೇನಿಯಾ ಮೂಮೆಂಟ್ ಬಗ್ಗೆ ಮಾತಾಡ್ತಾರೆ. ಇನ್ನು ಒಬಾಫೆಮಿ ಅವರ ಬಗ್ಗೆನೂ ಕೂಡ ಮಾತಾಡ್ತಾ ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾರೆ ನಿಜವಾಗ್ಲೂ ಒಬಾಫೆಮಿ ಒಂದು ಅದ್ಭುತವಾದ ಟ್ಯಾಲೆಂಟು ಅಂಡ್ ನಾನು ಕೂಡ ಇಂಟ್ರೆಸ್ಟಿಂಗ್ ಆಗಿದ್ದೀನಿ ಒಬಾಫೆಮಿ ಅವರ ಜೊತೆ ಒಂದು ಮ್ಯಾಚ್ ಆಡೋದಕ್ಕೆ ಅಂತ ರೋಮನ್ ರೈನ್ಸ್ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಲಿಟರಲಿ ರೋಮನ್ ರೈನ್ಸ್ ಅವರೇ ಇಂಟ್ರೆಸ್ಟಿಂಗ್ ಆಗಿದ್ದಾರಂತೆ ಒಬಾಫೆಮಿ ಅವರ ಜೊತೆ ಒಂದು ಮ್ಯಾಚ್ ಆಡೋದಕ್ಕೆ. ಸೊ ನೋಡ್ಬೇಕು ಗಾಯ್ಸ್, ನಾನು ಕೂಡ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದ್ದೀನಿ ಒಬಾಫೆಮಿ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ನ ನೋಡೋದಕ್ಕೆ. ಅಷ್ಟೇ ಅಲ್ಲ, ರೋಮನ್ ರೈನ್ಸ್ ಅವರು ಒಂದು ಖಡಕ್ ಸ್ಟೇಟ್ಮೆಂಟ್ ನ ಕೂಡ ಕೊಡ್ತಾರೆ. ಅವ್ರು ಹೇಳ್ತಾರೆ ನಿಜವಾಗ್ಲೂ ಈ ಒಂದು WWE ಯಲ್ಲಿ ನಾನೇ ಟ್ರೂಲಿ ಸೂಪರ್ ಸ್ಟಾರ್ ಇರೋದು, ನನ್ನ ಬಿಟ್ರೆ ಯಾರು ಕೂಡ ಇಲ್ಲ ಅಂತ ರೋಮನ್ ರೈನ್ಸ್ ಅವರು ಒಂದು ಬೋಲ್ಡ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರಂತೆ. ಅಂದ್ರೆ ಅವರೇ ಐ ಆಮ್ ದ ರಿಯಲ್ ಟ್ರೂ ಸೂಪರ್ ಸ್ಟಾರ್ ಅಂತ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅದನ್ನ ಅವರು ಪ್ರೂವ್ ಕೂಡ ಮಾಡ್ಕೊಂಡಿದ್ದಾರೆ. ನೋಡ್ಬೇಕು ಗಾಯ್ಸ್, ನಾಳೆ ರಸಲ್ಮೇನಿಯಾದಲ್ಲಿ ರೋಮನ್ ರೈನ್ಸ್ ಅವರು ನಿಜವಾಗ್ಲೂ ಕೂಡ ಚಾಂಪಿಯನ್ಶಿಪ್ ನ ಗೆದ್ದು ಆ ಒಂದು ಚಾಂಪಿಯನ್ಶಿಪ್ ನ ರೆಲೆವೆಂಟ್ ಮಾಡ್ತಾರಾ ಅಥವಾ WWE ನೇ ಬಿಟ್ಟು ಹೋಗ್ತಾರಾ ಅಂತ ನಿಮ್ಗೆ ಅನ್ಸುತ್ತೆ? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಗಾಯ್ಸ್ ನಾಳೆ ಬೆಳಿಗ್ಗೆ ರಸಲ್ಮೇನಿಯಾ 42 ನೈಟ್ 1 ನ ರಿವ್ಯೂ ವಿಡಿಯೋದಲ್ಲಿ. ಸಿ ಯು ಗಾಯ್ಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.